ಕಮಲಗರದ್ದು ಪುಣ್ಯಭೂಮಿ ಹಂಗದ ರೀ. ಡಾಕ್ಟರ್ ಚನ್ನಬಸವ ಪಟ್ಟೇಲ್ ಅವರು ಹುಟ್ಟಿದಂತ ಊರದ. ಅವ್ರ ಹೆಸರ ಮೇಲೆ ನಡೆದಿನಂತವ್ರು ಯಾರು ಭೀ ಒಂದು ಉಳಿದಿಲ್ಲ ಇವತ್ತಿನ ತನಕ. ಇವರು ಗುರುನಾಥ್ ಘಾಳಿ ಅವರು ಕೇದಾರನಾಥ್ ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಮತ್ತು ಅವ್ರದ್ದೊಂದು ಇದು ಅದ, ಒಂದು ಗುರಿ ಅದ. ಆ ಗುರಿ ಏನಂದ್ರು ಅವ್ರು ಸ್ಟಾಪ್ ರೇಪ್ ಅಂತ ಒಂದು ಗುರಿ ಇಟ್ಕೊಂಡಾರ. ಅಪ್ಪರ್ ಮಠ ಅದ, ಅಪ್ಪರ್ ಮಠದಾಗ ಬಂದ್ ಇರ್ತಾ ಅಂತ ಹೇಳಿರಿ. ಇವತ್ತು ಅವ್ರ ಜಾಗದಾಗ ಹೋಗೋದ್ ನಿಮ್ ಕಿಸ್ಮತ್ದಾಗ ಅದ. ಸುಸ್ವಾಗತ. ನಮ್ದು ಬ್ಲಾಗ್ ಮಾಡಿ ಬೊಕ್ಕೋ ದಿನ ಐತ್ರಿ. ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೆವು. ಯಾಕಂತಂದ್ರ ಒಬ್ರು ಅಣ್ಣವರು ಪಾದಯಾತ್ರೆ ಮಾಡ್ಕೊತು ಕೇದಾರನಾಥ್ ನಡ್ದಾರಂತ. ಈಗ ನಮ್ದು ಪಾಜಿ ಫೋನ್ ಹಚ್ಚಿರು, ಅದ್ ಕಡೆ ಭೇಟಿ ಮಾಡಕ ಬರ್ರಿ ಅಂತಂದ್ರ ಅದ್ ಕಡೆ ನಮ್ ಶಿವ್ ಕರೆದೇವ್ ಹೊಂಟದ್ರಿ ಕರ್ಲಕ. ನಾನು ಅವ ನಡೆದೇವ್ ನೋಡ್ರಿ. ಪೂರಾ ಡೀಟೇಲ್ ಎಲ್ಲ ತಿಳ್ಕೊಂಡು ನಿಮ್ಗೆ ಹೇಳ್ತೇವ್. ನೋಡ್ದೇವ್ರಿ ಬ್ಲಾಗು ನೋಡ್ರಿ. ಇಲ್ಲೋಡ್ರಿ ಜಸ್ಟ್ ಈಗ ಶಿವ್ ಬಂದ ನಮ್ ಕರ್ಲಕ ನಡೆದಿದ್ದೆವು ನೋಡ್ರಿ. ಅಲ್ಲಿ ಹೋಗರಿ, ಅಲ್ಲಿ ಹೋಗೋದ್ ಸಿಗ್ತೇನೆ ನಿಮ್ಗೆ. ಓಕೆ, ನಿಮ್ ಟ್ರಿಪ್ ಎಂಜಾಯ್ ಮಾಡಿ ಆರಾಮ್ ಹೋಗ್ಬರ್ರಿ. ಶಾಂತ ರೀತಿಯಿಂದ ಆಗಿ ಟ್ರಿಪ್. ಅಜಯ್ ಪಾಟೀಲ್ ಅವರ ಅರ್ಬಿ ದುಕಾನ್ ಅವ್ರಲ್ಲಿಂದ ಒಂದು ಸನ್ಮಾನ ಇಟ್ಕೊಂಡಿದ್ದು ಸಣ್ಣದಾಗಿ. ಹೆಣ್ಮಕ್ಳು ಜೋಪಾನವಾಗಿ ಶಿಸ್ತು ಅಂದ್ರೆ ರೇಪ್ ಅದನ್ನು ಏನೂ ಆಗಬಾರ್ದು ಅಂತ ಒಂದು ಗುರಿ ಅದ. ಅದು ಗುರಿ ಸರ್ಕಾರಕ್ಕೆ ಮುಟ್ಟಬೇಕು ಅಂತ ಒಂದು ಅವ್ರದ್ದು ಭಾವನೆ ಅವ, ವಿಚಾರ ಒಳ್ಳೆಯ ವಿಚಾರ ಅವ. ಅದ್ರ ಕಡೆಯಿಂದ ಸ್ವಲ್ಪ ನಡೆದಾಗ ಅವರಿಗೆಲ್ಲರೂ ಸಪೋರ್ಟ್ ಮಾಡಬೇಕು. ಸೊ ನಾವೆಲ್ಲರೂ ಇವತ್ತು ಇಲ್ಲಿ ಯಾಕೆ ಬಂದೇವು ಅಂತಂದ್ರೆ, ಸೊ ನಮ್ದು ಗುರುನಾಥ್ ಘಾಳಿ ಅವರು, ಇವರು ಪ್ರಾಪರು ಬಸವ ಕಲ್ಯಾಣದವ್ರು ಹರ. ಸೊ ನಮಸ್ಕಾರ ಅಣ್ಣ ನಿಮಗೂ. ಒಂದು ನಮ್ದು ಪಾಟೀಲ್ಸ್ ಮೇನ್ಸ್ವೇರ್ ಇಲ್ಲ, ಪಾಟೀಲ್ಸ್ ಮೇನ್ಸ್ವೇರ್ ಅಣ್ಣವ್ರ ಕಡೆಯಿಂದ ಸನ್ಮಾನ ಇಟ್ಕೊಂಡ್ರೆ. ಅವ್ರು ಇನ್ನೂ ಹೋಗಿ ಬಂದಿಲ್ಲ, ಬಟ್ ಅವರು ಯಾತ್ರೆ ಏನದ ಒಳ್ಳೇದಾಗಲಿ, ಅವರು ಸುಖಕರವಾಗಿ ಹೋಗಿ ಬರಲಿ. ಇವರು ಯಾತ್ರೆ ಕಾರಣ ಏನಂತಂದ್ರೆ ಸ್ಟಾಪ್ ರೇಪ್. ಯಾಕಂದರೆ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಜಾಸ್ತಿ ಆಗ್ಲತ್ತವಲ್ಲ, ಇದು ಎಲ್ಲ ಬಂದಾಗಲಿ. ಇದು ಇನ್ನಷ್ಟು ಮಟ್ಟಿಗೆ ಗಟ್ಟಿಯಾಗಿ ಹೆಣ್ಮಕ್ಳು ನಮ್ದು ರಸ್ತೆ ಮೇಲೆ ಓಡಾಡಲಿ ಅಂಥೇಳಿ ಅವ್ರು ಪಾದಯಾತ್ರೆ ಮಾಡತ್ತಾರ. ಸೊ ಅವರೆಲ್ಲ ಪಾದಯಾತ್ರೆಗೆ ಇಷ್ಟು ಜನ ನಮ್ಮ ಅಣ್ಣದರೆಲ್ಲ ಸಪೋರ್ಟ್ ಮಾಡ್ಯಾರ ಅವರಿಗೆ. ಸೊ ನಾವು ಸಪೋರ್ಟ್ ಮಾಡೋದಲ್ಲದೆ ನೀವು ಎಲ್ಲರೂ ಸಪೋರ್ಟ್ ಮಾಡಿರಿ ಮತ್ತು ಹಿಂಗೆ ಬೆಳೆಸ್ರಿ. ಯಾಕಂದ್ರೆ ಅವ್ರು ಒಂದು ಸೋಷಿಯಲ್ ಮೀಡಿಯಾ ಮಾಡ್ಲತ್ತಾರ ಅಂತ ಹೇಳ್ತಿಲ್ಲ, ಅವ್ರು ಸೋಷಿಯಲ್ ಮೀಡಿಯಾದಾಗ ಸಪೋರ್ಟ್ ಸಿಗ್ತದೋ ಬಿಡ್ತೋ ಅವ್ರಿಗೆ ಸೆಕೆಂಡ್ ಆಮೇಲೆ ಉಳಿತು. ಬಟ್ ಅವ್ರ ಯಾತ್ರೆ ಒಳ್ಳೇದಾಗಲಿ ಮತ್ತು ಅವ್ರು ಏನು ಗುರಿ ತೊಗೊಂಡ್ರಲ್ಲ ಅದು ಸ್ವಲ್ಪ ಯಾಕಾಗಲ್ಲ, ಅರ್ಥ ಆಗಲಿ ಎಲ್ಲರಿಗೆ ಅಂಥೇಳಿ ನಮ್ಮ ಹೆಣ್ಮಕ್ಳಿಗೆ ಸುರಕ್ಷಾದ ಇಟ್ಕೋರಿ ಅಂಥೇಳಿ ಇಷ್ಟ ಹೇಳಕ್ಕೆ ಇಷ್ಟಪಡೋದು. ಇದಕ್ಕಿಂತ ಹೆಚ್ಚಿಗೆ ಬರಲ್ಲ. ಎಲ್ಲರಿಗೆ ಒಂದು ಸೆಕೆಂಡ್ ಧನ್ಯವಾದಗಳು. ಕಮಲಗರದ್ದು ಪುಣ್ಯಭೂಮಿ ಹಂಗದ ರೀ. ಡಾಕ್ಟರ್ ಚನ್ನಬಸವ ಪಟ್ಟೇಲ್ ಅವರು ಹುಟ್ಟಿದಂತ ಊರದ. ಅವ್ರ ಹೆಸರ ಮೇಲೆ ನಡೆದಿನಂತವ್ರು ಯಾರು ಭೀ ಒಂದು ಉಳಿದಿಲ್ಲ ಇವತ್ತಿನ ತನಕ. ಈಶ್ವರ್ ಕಂಡ್ರಿನೇ ಹೋಗ್ಯಾರ ಮುಂದೆ. ನೀವು ಅಪ್ಪರ ಹೆಸರು ತಗೊಂಡು ಹೋದ್ರೆ ನೋಡ್ರಿ, ಜಸ್ಟ್ ಕೈ ಅಣ್ಣವ್ರಿಗೆ ಇಲ್ಲಿ ಮಠದಾಗ ಸ್ಟೇ ಮಾಡೋ ಕಡೆ ಕರ್ಕೊಂಡ್ ಬಂದೇವ್ರೀಗ. ನೋಡ್ರಿ, ನಾನು ಪಾಜಿ ಅಣ್ಣರು ಎಲ್ಲರೂ ಬಂದಿದ್ದೆವು ನೋಡ್ರಿ. ಇಲ್ಲಿ ನೀವು ರಾತ್ರಿ ಫ್ಯಾನ್ ಟೆನ್ಷನ್ ಇಲ್ಲ. ಗಿಡಗಳವ ಎಲ್ಲ ಕಣ್ಣು ಗಾಡಿ ಅದ. ನಿಮ್ಗೆ ಯಾರು ಭೀ ಅಲ್ಲಿ ಕೇಳೋದು. ಅಪ್ಪರ್ ಮಠ ಅದ, ನೀವು ಅಪ್ಪರ್ ಮಠದಾಗ ಬಂದ್ ಇರ್ತಾ ಅಂತ ಹೇಳಿರಿ. ಇವತ್ತು ಅವ್ರ ಜಾಗದಾಗ ಹೋಗೋದ್ ನಿಮ್ ಕಿಸ್ಮತ್ದಾಗ ಅದ. ನಾವು ಇಲ್ಲಿ ಊರ್ನ ಹುಟ್ಟೂರಿದ್ರೆ ಒಂದಿನ ಬಂದ್ ಮುಖ್ಮದಾಗಲ್ಲ ಬರ್ಬೇಕಂತಂದ್ರು. ಲಗೇಜ್ ಇಟ್ಕೋರಿ, ಎಲ್ಲಿ ಇಟ್ಕೋತ್ರಿ, ಚಾರ್ಜಿಂಗ್ ಇಟ್ಲಕ್ಕೆಲ್ಲ ಅದ ವ್ಯವಸ್ಥೆ ಇಲ್ಲಿ. ಯಾರೇ ಟೆನ್ಷನ್ ಇಲ್ಲ. ಅಣ್ಣ ಹಚ್ರಿ, ನಂಬರ್ ಬಿಡ್ದಾಗ ಇವ್ರಿಗೆ ಹಚ್ರಿ. ನೀರವ ಮೈ ತೊಳ್ಕೊ, ಎಲ್ಲ ವ್ಯವಸ್ಥೆ ಅದ ಇಲ್ಲಿ. ನೀವು ಒಂದಿನ ನಾಳೆಗ್ ಭೀ ಇರ್ತಾ ಅಂದ್ರೆ ಇರ್ಬೋದು ಇಲ್ಲಿ, ಯಾರು ಭೀ ಕೇಳೋದು. ಇಲ್ಲಿ ನೋಡ್ರಿ, ಫೈನಲಿ ಅಣ್ಣ ಇಲ್ಲಿ ಮಠದಾಗ ಗುರುನಾಥ್ ಅಣ್ಣವ್ರಿಗೆ ಮಠದಾಗ ಭೇಟಿ ಆಫೀಸ್ ನಡೆದೇವು.